ಹಾಯ್ ಹಲೋ ನಮಸ್ಕಾರ. PU ಸೆಟ್ ಪರೀಕ್ಷೆ ಸೈನ್ಸ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಆತ್ಮೀಯವಾದ ಸ್ವಾಗತ. ಸ್ಟೂಡೆಂಟ್ಸ್, ನಾನು ನಿಮ್ಮ ಮ್ಯಾಥಮೆಟಿಕ್ಸ್ ಟೀಚರ್ ಕಾರ್ತಿಕ್. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಏನನ್ನು ನೋಡಕ್ಕೆ ಹೋಗ್ತಾ ಇದ್ದೀವಿ ಅಂದರೆ ಮಸ್ಟ್ ನೋ ಫಾರ್ಮ್ಯುಲಾಸ್ ಫಾರ್ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್. ಇದು ಈ ಫಾರ್ಮುಲಾಸ್ ವಿಡಿಯೋ ಇದೆ ಅಲ್ವಾ, ದಿಸ್ ಇಸ್ ಬೋತ್ ಫಾರ್ ಯುವರ್ ಬೋರ್ಡ್ಸ್ ಆ್ಯಂಡ್ KCET. ಓಕೆ, ಸೊ ಈ ಚಾಪ್ಟರಲ್ಲಿ ಬರ್ತಾ ಇರುವ ಪ್ರತಿಯೊಂದು ಫಾರ್ಮುಲಾಗಳನ್ನು ನಾನಿಲ್ಲಿ ಕೊಲೇಟ್ ಮಾಡಿದ್ದೀನಿ. ಸೊ ಸ್ಕ್ರೀನ್ಶಾಟ್ನ ತೊಗೊಳ್ಳಿ, ಇಲ್ಲ ಬರ್ಕೊಳ್ಳಿ, ವಿಡಿಯೋ ಪಾಸ್ ಮಾಡಿಬಿಟ್ಟು. ಇಟ್ ವಿಲ್ ಬಿ ಡೆಫಿನೆಟ್ಲಿ ಹೆಲ್ಪ್ಫುಲ್. ರೈಟ್, ಸ್ಟಾರ್ಟ್ ಮಾಡೋಣ. ಸೊ ಮೊದಲನೇದಾಗಿ ಸ್ಟೂಡೆಂಟ್ಸ್, ಟೈಪ್ಸ್ ಆಫ್ ರಿಲೇಷನ್ ಅಂತ ನಾವು ಬಂದರೆ, ಸೊ ನಮಗೆ ಗೊತ್ತಿರೋ ಥರ 3 ಟೈಪ್ ಆಫ್ ರಿಲೇಷನ್ಸ್ಗಳಿದೆ: ರಿಫ್ಲೆಕ್ಸಿವ್, ಸಿಮೆಟ್ರಿಕ್ ಆ್ಯಂಡ್ ಟ್ರಾನ್ಸಿಟಿವ್. ಸೊ ರಿಫ್ಲೆಕ್ಸಿವ್ ರಿಲೇಷನ್ ಅಂದರೆ ಏನು? ರಿಫ್ಲೆಕ್ಸಿವ್ ರಿಲೇಷನ್ ಅಂದರೆ ಒಂದು ನಾನ್ ಎಂಪ್ಟಿ ಸೆಟ್ ಎ ಅಂತ ತೊಗೊಂಡಾಗ ಆ ಸೆಟ್ ಎನ ಪ್ರತಿ ಎಲಿಮೆಂಟ್, ಈಗ ಎಲಿಮೆಂಟ್ನ ಬರೀಬೇಕಂದ್ರೆ ನಾವು ಸ್ಮಾಲ್ ಲೆಟರ್ಸ್ನ ಯೂಸ್ ಮಾಡ್ತೀವಿ. ಆ ಎಲಿಮೆಂಟ್, ಪ್ರತಿಯೊಂದು ಎಲಿಮೆಂಟಿನ ಡಬ್ಲೆಟ್ಗಳು ಇರಬೇಕು ಈ ಥರ. ಸೊ ಈಗ ಎಲ್ಲಿ ABC ಇದ್ದರೆ AA BBCC ಈ ಥರ ಡಬ್ಲೆಟ್ಗಳಿದ್ದರೆ ಅಂಥ ರಿಲೇಷನಿಗೆ ನಾವೇನಂತ ಕರಿತೀವಿ? ರಿಫ್ಲೆಕ್ಸಿವ್ ರಿಲೇಷನ್ ಅಂತ ಕರಿತೀವಿ. ಈಗ ನಂಬರ್ ಆಫ್ ರಿಫ್ಲೆಕ್ಸಿವ್ ರಿಲೇಷನ್ನ ಕಂಡುಹಿಡಿಯಿರಿ ಅಂದರೆ ಯು ಹ್ಯಾವ್ ಟು ಯೂಸ್ ದಿಸ್ ಫಾರ್ಮ್ಯುಲಾ. ಓಕೆ, ಇಲ್ಲಿ M ಅಂದರೆ ಏನಾಗುತ್ತೆ? M ಇಸ್ ದ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ದ ಸೆಟ್ ಎ, ಅಷ್ಟೇ, ನಥಿಂಗ್ ಎಲ್ಸ್, ನಾಟ್ ಮೋರ್ ದೆನ್ ದ್ಯಾಟ್. ಓಕೆ, ಸೊ ಇದೇನಾಗುತ್ತೆ? ದಿಸ್ ಇಸ್ ರಿಫ್ಲೆಕ್ಸಿವ್ ರಿಲೇಷನ್ ಫಾರ್ಮ್ಯುಲಾ. ನೆಕ್ಸ್ಟು ಸಿಮೆಟ್ರಿಕ್ ರಿಲೇಷನ್ ಅಂತ ನೋಡೋದಾದರೆ, ಸಿಮೆಟ್ರಿಕ್ ರಿಲೇಷನ್ ಅಂದರೆ ಏನು? ಸಿಮೆಟ್ರಿಕ್ ಅಂದರೆ AB ಇದ್ದರೆ BA ಕೂಡ ಇರಬೇಕು, BC ಇದ್ದರೆ CB ಕೂಡ ಇರಬೇಕು, CD ಇದ್ದರೆ DC ಕೂಡ ಇರಬೇಕು. ಈ ರೀತಿ ಎರಡು ಇದ್ದರೆ ಮಾತ್ರ ಇದಕ್ಕೆ ನಾವೆಂತ ಕರಿತೀವಿ? ಸಿಮೆಟ್ರಿಕ್ ರಿಲೇಷನ್ ಅಂತ ಕರಿತೀವಿ. ಈಗ ಸಿಮೆಟ್ರಿಕ್ ರಿಲೇಷನ್ನ ಹೌ ಮೆನಿ ಟೋಟಲ್ ಸಿಮೆಟ್ರಿಕ್ ರಿಲೇಷನ್ಸ್ ಕಂಡುಹಿಡಿಬೇಕಂದ್ರೆ ದಿಸ್ ಇಸ್ ದ ಫಾರ್ಮ್ಯುಲಾ where M is the number of elements in set A. Alright, next ಮುಂದಕ್ಕೆ ಹೋಗೋಣ. ಟ್ರಾನ್ಸಿಟಿವ್ ರಿಲೇಷನ್. ಸೊ ಸ್ಟೂಡೆಂಟ್ಸ್, ಟ್ರಾನ್ಸಿಟಿವ್ ರಿಲೇಷನ್ ಎಕ್ಸಿಸ್ಟ್ ಹೇಗಾಗುತ್ತೆ ಅಂತ ಗೊತ್ತಾಗುತ್ತೆ ನಮಗೆ. ಟ್ರಾನ್ಸಿಟಿವ್ ರಿಲೇಷನ್ ಅಂದರೆ A, B, C, ದೆನ್ A, C ಕೂಡ ಇರಲೇಬೇಕು. ಅದಕ್ಕೆ ನಾವು ಟ್ರಾನ್ಸಿಟಿವ್ ರಿಲೇಷನ್ ಅಂತ ಕರಿತೀವಿ. ಸರ್, ಅಕಸ್ಮಾತ್ ಬರೀ A, B ಇತ್ತು ಅಷ್ಟೇ, ಅವಾಗ ಟ್ರಾನ್ಸಿಟಿವ್ ಅಂತ ಕರಿತೀವ? ಎಸ್, ಟ್ರಾನ್ಸಿಟಿವ್ ಅಂತ ಕರಿತೀವಿ. ಸರ್, A, B, C ಇದೆ, ಬಟ್ A, C ಇಲ್ಲ, ಟ್ರಾನ್ಸಿಟಿವ್ ಅಂತ ಕರಿತೀವ? ನೋ, ಟ್ರಾನ್ಸಿಟಿವ್ ಅಂತ ಕರೆಯಲ್ಲ. ಇವಾಗ ಬರೀ A, B ಇದ್ದರೆ ಟ್ರಾನ್ಸಿಟಿವ್ ಆಗುತ್ತೆ. A, B ಜೊತೆ B, C ಇದ್ದು A, C ಇದ್ದರೆ ಅವಾಗಲೂ ಟ್ರಾನ್ಸಿಟಿವ್ ಅಂತ ಕರಿತೀವಿ. A, B ಇದ್ದು B, C ಇದ್ದು A, C ಇಲ್ಲ ಅಂದರೆ ಅದಕ್ಕೆ ನಾವು ಟ್ರಾನ್ಸಿಟಿವ್ ಅನ್ನಲ್ಲ. ಆಲ್ರೈಟ್, ಸೊ ಅದನ್ನೇ ಇಲ್ಲಿ ಬರೆದಿರೋದು. ARB, BRC, A related to B related to C, then A should be related to C. ಅವೆರಡು ಇರಬೇಕಾದ್ರೆ ಇದಾಗಿರಲೇಬೇಕು. ಬರೀ A related to B ಇದ್ದರೆ then it is transitive only. Okay, no problem in that. ಈಕ್ವಿವೆಲೆನ್ಸ್ ರಿಲೇಷನ್ ಅಂದರೆ ಏನು? ಈಕ್ವಿವೆಲೆನ್ಸ್ ರಿಲೇಷನ್ ಅಂದರೆ ಇಟ್ ಇಸ್ ಆಲ್ ರಿಫ್ಲೆಕ್ಸಿವ್, ಸಿಮೆಟ್ರಿಕ್ ಆ್ಯಂಡ್ ಟ್ರಾನ್ಸಿಟಿವ್. ಓಕೆ, ಸೊ ಯೂಸ್ ಈಕ್ವಿವೆಲೆನ್ಸ್ ರಿಲೇಷನ್ ಪಾರ್ಟಿಷನ್ ದ ಸೆಟ್ A ಇಂಟು ಡಿಸ್ಜಾಯಿಂಟ್ ಈಕ್ವಿವೆಲೆನ್ಸ್ ಕ್ಲಾಸಸ್. ಓಕೆ, ಇದು ಇದರ ಯೂಸ್ ಆಗುತ್ತೆ. ಬೋರ್ಡ್ ಟಿಪ್ ಸ್ಟೂಡೆಂಟ್ಸ್, ಟು ಡಿಸ್ಪ್ರೂವ್ ಸಿಮೆಟ್ರಿ ಆರ್ ಟ್ರಾನ್ಸಿಟಿವ್, ಒನ್ ಕೌಂಟರ್ ಎಕ್ಸಾಂಪಲ್ ಇಸ್ ಎನಫ್. ಅದೇ ಟು ಪ್ರೂವ್ ಸಿಮೆಟ್ರಿಕ್ ಆ್ಯಂಡ್ ಟ್ರಾನ್ಸಿಟಿವ್ ರಿಫ್ಲೆಕ್ಸಿವಿಟಿ ಯು ಮಸ್ಟ್ ಆರ್ಗ್ಯೂ ಫಾರ್ ಆಲ್ ಎಲಿಮೆಂಟ್ಸ್ ಆಲ್ಜಿಬ್ರೈಕಲಿ ಆರ್ ಲಾಜಿಕಲಿ. ಸೊ ಬೋರ್ಡಲ್ಲಿ ಪ್ರೂವ್ ಮಾಡಬೇಕಂದ್ರೆ ಈ ಟಿಪ್ ನಿಮ್ಗೆ ತುಂಬ ಹೆಲ್ಪ್ ಆಗುತ್ತೆ. ಸೊ ದಿಸ್ ಇಸ್ ಈಕ್ವಿವೆಲೆನ್ಸ್ ರಿಲೇಷನ್, ಟ್ರಾನ್ಸಿಟಿವ್, ರಿಫ್ಲೆಕ್ಸಿವ್ ಹಾಗೂ ಸಿಮೆಟ್ರಿಕ್. ಫಾರ್ಮುಲಾಸ್ ಇದು, ಡೆಫಿನೇಷನ್ಸು, ಫಾರ್ಮುಲಾಸು ಎರಡೂ ಕೂಡ ಇಂಪಾರ್ಟೆಂಟೆ. ನೆಕ್ಸ್ಟು ಫಂಕ್ಷನ್ಸ್, ಮ್ಯಾಪಿಂಗ್ಸಿಗೆ ಬಂದರೆ A to B ರಿಲೇಷನ್ ಫ್ರಮ್ ಸೆಟ್ A ಅಂದರೆ ಅದು ನಮ್ಮ ಡೊಮೈನ್ ಆಗುತ್ತೆ, ಸೆಟ್ B ನಮ್ದು ಏನಾಗುತ್ತೆ? ಕೋ ಡೊಮೈನ್, ರೇಂಜ್ ಅಂತಲೂ ಕರಿತೀವಿ ನಾವು. ಓಕೆ, ಫಂಕ್ಷನ್ F ಇಸ್ ಅ ಫಂಕ್ಷನ್ ಇಫ್ ಎವ್ರಿ ಎಲಿಮೆಂಟ್ ಆಫ್ A ಹ್ಯಾಸ್ ಎಕ್ಸಾಕ್ಟ್ಲಿ ಒನ್ ಇಮೇಜ್ ಇನ್ B. ಓಕೆ, ಸೊ ಆವಾಗ ಮಾತ್ರ ನಾವು ಫಂಕ್ಷನ್ ಅಂತ ಕರಿತೀವಿ. ಮೋರ್ ದೆನ್ ಒನ್ ಇಮೇಜ್ ಇದ್ದರೆ ದೆನ್ ಇಟ್ ಇಸ್ ಅ ರಿಲೇಷನ್, ನಾಟ್ ಅ ಫಂಕ್ಷನ್. ಟೈಪ್ಸ್ ಆಫ್ ಫಂಕ್ಷನ್ಸ್ಗೆ ನೋಡೋದಾದರೆ 1, 1, on 2 ಎರಡು ಟೈಪ್ ಆಫ್ ಫಂಕ್ಷನ್ಸ್ ಇದ್ದಾವೆ. ಸೊ ಇವೆರಡು ಫಂಕ್ಷನ್ ಸ್ಯಾಟಿಸ್ಫೈ ಆದರೆ ದೆನ್ ದ ಫಂಕ್ಷನ್ ಇಸ್ ಇನ್ವರ್ಟಿಬಲ್ ಅಂತ ಲೆಕ್ಕ. ಈಗ 1, 1 ಅಂದರೆ ಏನು? 1, 1 ಅಂದರೆ ಸ್ಟೂಡೆಂಟ್ಸ್, ಒಂದು X ಎಲಿಮೆಂಟ್ಗೆ ಒಂದೇ Y ಎಲಿಮೆಂಟ್ ಇರಬೇಕು, ಒಂದೇ X ಎಲಿಮೆಂಟ್ಗೆ ಒಂದೇ Y ಎಲಿಮೆಂಟ್ ರಿಲೇಟ್ ಆಗಿರಬೇಕು. ಜಾಸ್ತಿ ರಿಲೇಟ್ ಆದರೆ ಅದು 1, 1 ಆಗಲ್ಲ. ಓಕೆ, ಯಾವ ರೀತಿ ಪ್ರೂವ್ ಮಾಡೋದು ಇದನ್ನು? ದಿಸ್ ಇಸ್ ಹೌ ವಿ ಪ್ರೂವ್ ಇಟ್. ಈ ರೀತಿ ಪ್ರೂವ್ ಮಾಡೋದು. ಆನ್ ಟು ಅಂದರೆ ಏನು? ಆನ್ ಟು ಅಂದರೆ ಈ B ಸೆಟ್ ಅಥವಾ ಈ Y ಸೆಟ್ಟಲ್ಲಿ ಎಲ್ಲ ಎಲಿಮೆಂಟ್ಸ್ಗೂ ಪ್ರೀ ಇಮೇಜ್ ಇರಬೇಕು. ಯಾವುದಾದ್ರೂ ಒಂದು B ಸೆಟ್ಟಲ್ಲಿ ಅಥವಾ ಯಾವುದಾದ್ರೂ ಒಂದು Y ಸೆಟ್ಟಲ್ಲಿ ಯಾವುದಾದ್ರೂ ಒಂದು ಎಲಿಮೆಂಟು ಬಿಟ್ಟಿತ್ತು ಅಂದ್ಕೊಳ್ಳಿ. ಸೊ ಯಾವುದೋ ಒಂದು ಎಲಿಮೆಂಟಿಗೆ ಪ್ರೀ ಇಮೇಜ್ ಇಲ್ಲ, ದೆನ್ ಇಟ್ ಇಸ್ ನಾಟ್ ಎಟ್ ಆಲ್ ಆನ್ ಟು. ಸೊ ಆನ್ ಟುನ ನಾವು ಯಾವ ಥರ ಚೆಕ್ ಮಾಡಬೇಕು? ಬೈ ಐಸೋಲೇಟಿಂಗ್ ಎಕ್ಸ್ನ ಐಸೋಲೇಟ್ ಮಾಡಿಬಿಟ್ಟು ನಾವು ಚೆಕ್ ಮಾಡಬೇಕು ಆನ್ ಟು ಆಗುತ್ತೋ ಇಲ್ವೋ ಅಂದ್ಬಿಟ್ಟು. ಸೊ 1, 1 ಆ್ಯಂಡ್ ಆನ್ ಟು. ನೆಕ್ಸ್ಟ್ ಬರೋದಾದರೆ ಸ್ಟೂಡೆಂಟ್ಸ್, ಬೈಜೆಕ್ಟಿವ್. ಎರಡು 1, 1 on to ಎರಡು ಸ್ಯಾಟಿಸ್ಫೈ ಆದರೆ ದೆನ್ ಇಟ್ ಇಸ್ ಬೈಜೆಕ್ಟಿವ್. ಬೈಜೆಕ್ಟಿವ್ ಆದರೆ ಇಟ್ ಇಸ್ ಇನ್ವರ್ಟಿಬಲ್.
ಓಕೆ, ಸೊ ಮೆನಿ ಟು ಒನ್ ಅಂದರೆ ಏನು, 2 or more elements of A have the same image in B. Such a function is not injective. ಇದು ಮೆನಿ ಟು ಒನ್ ಆಗುತ್ತೆ. ಓಕೆ, ಸೊ ದಿಸ್ ಇಸ್ ಆಲ್ಸೋ ಅ ಟೈಪ್ ಆಫ್ ಫಂಕ್ಷನ್. ನೆಕ್ಸ್ಟ್ ಕಾಂಪೋಸಿಷನ್ ಆಫ್ ಫಂಕ್ಷನ್. ಕಾಂಪೋಸಿಷನ್ ಅಂದರೆ ಏನು ಹೇಳಿ, ಕಾಂಪೋಸಿಷನ್ ಅಂದರೆ ಮೋರ್ ದ್ಯಾನ್ ಒನ್. ಸೊ ಕಾಂಪೋಸಿಷನ್ ಆಫ್ ಫಂಕ್ಷನ್ ಅಂದರೆ ಮೋರ್ ದ್ಯಾನ್ ಒನ್ ಫಂಕ್ಷನ್ ಅಂತ ಅರ್ಥ. ಓಕೆ, ಸೊ ಇಲ್ಲಿ ನೋಡಿ, ಜಿ ಇಸ್ ಒನ್ ಫಂಕ್ಷನ್, ಎಫ್ ಇಸ್ ಒನ್ ಫಂಕ್ಷನ್, ಹೆಚ್ ಜಿ ಎಫ್ ಜಿ ಎಫ್. ಸೊ ಇದೆಲ್ಲ ಏನು, ಮೋರ್ ದೆನ್ ಒನ್ ಫಂಕ್ಷನ್ಸ್ ಇದ್ದಾವೆ. ಎಫ್ ಅನ್ನೋದು ಒಂದು ಫಂಕ್ಷನ್ ಸ್ಟೂಡೆಂಟ್ಸ್. ಅದೇ ರೀತಿ ಜಿ ಕೂಡ ಒಂದು ಫಂಕ್ಷನ್, ಹೆಚ್ ಕೂಡ ಒಂದು ಫಂಕ್ಷನ್. ಸೊ ಮೋರ್ ದೆನ್ ಒನ್ ಫಂಕ್ಷನ್ ಇದ್ರೆ ಅದಕ್ಕೆ ನಾವು ಕಾಂಪೋಸಿಷನ್ ಆಫ್ ಫಂಕ್ಷನ್ಸ್ ಅಂತ ಕರಿತೀವಿ. ಓಕೆ, ಸೊ ಕಾಂಪೋಸಿಷನ್ ಆಫ್ ಫಂಕ್ಷನ್ಸ್ ಈ ರೀತಿ ಬರೋದು ಅಸೋಸಿಯೇಟಿವ್ ಆಗುತ್ತೆ, ಕಮ್ಯೂಟೇಟಿವ್ ಆಗೋದಿಲ್ಲ, ಇನ್ ಜನರಲ್ ಹೇಳ್ತಾ ಇರೋದು. ಇನ್ವರ್ಟೇಬಲ್ ಫಂಕ್ಷನ್, ಇಟ್ ಈಸ್ ಇನ್ವರ್ಟೇಬಲ್ ವೆನ್ ದ ಫಂಕ್ಷನ್ ಇಸ್ ಬೈಜೆಕ್ಟಿವ್. ಬೈಜೆಕ್ಟಿವ್ ಅಂದರೆ ಬೋತ್ ಒನ್ ಆ್ಯಂಡ್ ಆನ್ ಟು. ಇನ್ವರ್ಸ್ ನೊಟೇಷನ್ ಈ ಥರ, ಪ್ರಾಪರ್ಟೀಸ್ ಆಫ್ ಇನ್ವರ್ಸ್, ದೀಸ್ ಆರ್ ದ ಪ್ರಾಪರ್ಟೀಸ್ ಆಫ್ ಇನ್ವರ್ಸಸ್. ಇಲ್ಲಿದೆ ನೋಡಿ. ಓಕೆ, ಸೊ ಇದೆಲ್ಲ ಏನಾಗುತ್ತೆ, ನಿಮ್ಮ ಫಾರ್ಮುಲಾಸ್ ಆಗುತ್ತೆ ಸ್ಟೂಡೆಂಟ್ಸ್. ಸೊ ಐದರ್ ಯು ಕ್ಯಾನ್ ಟೇಕ್ ಅ ಸ್ಕ್ರೀನ್ಶಾಟ್ ತೆಗೊಳಕ್ಕೆ ಹೋಗಬೇಡಿ, ಬುಕ್ ತೆಗೆದು ಬರೆಯೋದಕ್ಕೆ ಸ್ಟಾರ್ಟ್ ಮಾಡಿಬಿಡಿ, ದಟ್ ಈಸ್ ಬೆಟರ್. KCETಗೆ ಬರೋದಾದರೆ ಯಾವೆಲ್ಲ ಫಾರ್ಮುಲಾಸ್ ಇಂಪಾರ್ಟೆಂಟ್ ಆಗ್ತವೆ, ಎಮ್ ಇಸ್ ದ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಎ, ಎನ್ ಇಸ್ ದ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಬಿ, ಡೊಮೇನ್ ಕೋಡೊಮೇನ್ ಆಗುತ್ತದು. ಸೊ ಒನ್ ಕಂಡುಹಿಡಿಯೋದಕ್ಕೆ ಇಂಜೆಕ್ಟಿವ್ ಟೋಟಲ್ ಫಂಕ್ಷನ್ಸ್ ಕಂಡುಹಿಡಿಯೋದಕ್ಕೆ n to the power of 1. ಫಸ್ಟ್ ಒನ್ನಿಗೆ ಟೋಟಲ್ ನಂಬರ್ ಆಫ್ ಫಂಕ್ಷನ್ಸ್ ಎಷ್ಟಂದರೆ n to the power of m. ಎಮ್ ಅಂದರೆ ಏನು, ಅಲ್ಲಿದ್ದಾವೆ ನೀವು ನೋಡ್ಬೋದು. ಒನ್ ಕಂಡುಹಿಡಿಬೇಕಂದ್ರೆ ವೆನ್ n is lesser than m, ಈ ಫಾರ್ಮುಲಾನ ಯೂಸ್ ಮಾಡಬೇಕು, NPM. ವೆನ್ n is greater than m, ಈ ಫಾರ್ಮುಲಾ ಯೂಸ್ ಮಾಡಬೇಕು, ಆನ್ ಟು. ಬೈಜೆಕ್ಟಿವ್ಗೆ n ಫ್ಯಾಕ್ಟೋರಿಯಲ್, m should not be equal to n. ನಂಬರ್ ಆಫ್ ರಿಲೇಷನ್ಸ್ಗೆ, ಸೊ ಟೋಟಲ್ ರಿಲೇಷನ್ಸ್ ಇನ್ ಎ, ರಿಫ್ಲೆಕ್ಸಿವ್ ರಿಲೇಷನ್ಸ್, ಸಿಮೆಟ್ರಿಕ್ ರಿಲೇಷನ್ಸ್. ಸೊ ಇವೆರಡು ನಾನು ಹಿಂದೆ ತೋರಿಸಿದ್ದೆ. ಸೊ ಇನ್ನೊಂದು ಸತಿ KCET ಕೆಳಗಡೆ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಈಗ ಇಷ್ಟು ಏನು ತೋರಿಸಿದ್ದೀನಿ ನೋಡಿ, ಇಷ್ಟು ಫಾರ್ಮುಲಾ ಸ್ಟೂಡೆಂಟ್ಸ್, ಪ್ಯೂರ್ ಫಾರ್ಮುಲಾಸ್, ಕಾನ್ಸೆಪ್ಟ್ಸ್, ಡೆಫಿನೇಷನ್ಸ್, ಇದನ್ನು ನೀವು ವರ್ಡ್ ಟು ವರ್ಡ್ ಜ್ಞಾಪಕ ಇಟ್ಕೊಳ್ಳೋ ಅವಶ್ಯಕತೆ ಇಲ್ಲ, ನಿಮಗೆ ಅರ್ಥ ಆದರೆ ಸಾಕು, ತಲೆಯಲ್ಲಿದ್ದರೆ ಸಾಕು. ಫಾರ್ಮುಲಾಸ್ ಅಂತೂ ವರ್ಡ್ ಟು ವರ್ಡ್ ಜ್ಞಾಪಕ ಇಟ್ಕೊಳ್ಳೇಬೇಕು. ಇದನ್ನು ನೀವು ಪ್ರಾಕ್ಟೀಸ್ ಮಾಡಬೇಕು ವಿತೌಟ್ ಸೀಯಿಂಗ್ ದ ಫಾರ್ಮುಲಾಸ್. ಎಷ್ಟು ಸತಿ ಪ್ರಾಕ್ಟೀಸ್ ಮಾಡ್ತಾರೋ, ಎಷ್ಟು ನಿಮ್ಗೆ ಪರ್ಫೆಕ್ಟ್ ಆಗ್ತಿರೋ ಫಾರ್ಮುಲಾಸಲ್ಲಿ ಇಟ್ ವಿಲ್ ಬಿ ವೆರಿ ಗುಡ್. ಓಕೆ, ಸೊ KCETಗೆ ಬೇಕಾಗಿರೋ ಫಾರ್ಮುಲಾಸು, ಬೋರ್ಡ್ಸಿಗೆ ಬೇಕಾಗಿರೋ ಫಾರ್ಮುಲಾಸ್, ಎಲ್ಲ ಫಾರ್ಮುಲಾಸ್ ಇಲ್ಲಿ ಡಿಸ್ಪ್ಲೇ ಆಗಿದೆ. ಬರ್ಕೊಳ್ಳಿ, ಇದನ್ನು ನೋಡಿಟ್ಕೊಳ್ಳಿ, ರಿವೈಸ್ ಮಾಡ್ತಾರೆ ಆವಾಗವಾಗ, ಇಟ್ ವಿಲ್ ಬಿ ವೆರಿ ಹೆಲ್ಪ್ಫುಲ್ ಸ್ಟೂಡೆಂಟ್ಸ್. ಸೊ ಇವತ್ತಿನ ವಿಡಿಯೋ ಇಷ್ಟೇ ನಾವು ಮಾಡಿರೋದು. ಸೊ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸಿನ ಇಂಪಾರ್ಟೆಂಟ್ ಫಾರ್ಮುಲಾಸ್ ಇದಾಗಿತ್ತು. ನೆಕ್ಸ್ಟ್ ಯಾವ ಚಾಪ್ಟರಿನ ಫಾರ್ಮುಲಾಸ್ ಬೇಕು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ, ಮತ್ತೆ ಆದಷ್ಟು ಬೇಗ ಸಿಗೋಣ. ಟೇಕ್ ಕೇರ್ ಆ್ಯಂಡ್ ಬೈ ಬಾಯ್.